ಗುರು ಶಂಕರಲಿಂಗರು ಒಂದ್ ಮಾತನ್ನ ಹೇಳಿರ್ತಾರೆ, ನೀನು ಮಠ ಕಟ್ಟಬೇಕು, ಮಠ ಎಲ್ಲಿ ಕಟ್ಟಬೇಕು ಅಂತ ಕೇಳಿದ್ರೆ ನಿನ್ ಜೊತೆ ಏನೋ ಗೋಮಾತೆ ಆಕಳು ಇರ್ತದಲ್ಲ, ಆಕಳು ಎಲ್ಲಿ ನಿಂತು ಕಾಲು ಕೆದರ್ತದೆ, ಎಲ್ಲಿ ಆ ಮೂತ್ರವನ್ನ ವಿಸರ್ಜಿಸ್ತದೆ, ಎಲ್ಲಿ ಹೆಂಡಿ ಹಾಕ್ತದೆ, ಆ ಜಾಗನೇ ನಿನಗೆ ಶ್ರೀಮಠದ ಜಾಗ ಅಂತ ತಿಳ್ಕೊ ಅಂತ ಕೇಳಿದಾಗ, ಈಗ ಶ್ರೀಮಠದ ಹೊರಗಡೆ ಇರ್ತಕ್ಕಂಥ ಗುಂಪ ಈ ಶ್ರೀಮಠದ ಮೂಲ ಸ್ಥಳ ಅಂತ ಹೇಳಿ ನಾವು ಅನ್ಕೋಬಹುದು. ಅಲ್ಲಿ ಹೇಗಿತ್ತು ಜಾಗ ಅಂತ ಕೇಳಿದ್ರೆ ಶರಣರು ಮೆಟ್ಟಿದ ಧರೆಯದು ಪಾವನವಯ್ಯ ಅಂತ ಏನ್ ಹೇಳ್ತೀವಲ್ಲ, ಆ ಜಾಗ ಈ ಶ್ರೀಮಠ ಇದ್ದಂತ ಸ್ಥಳ ಹೇಗಿತ್ತು ಅಂತ ಕೇಳಿದ್ರೆ ಡಬ್ಗಳಿತ್ತು. ಇಲ್ಲಿ ಸ್ಮಶಾನ ಅಂತ ಹೇಳ್ತಾರೆ. ಗಿಡಗಂಟೆಗಳಿಂದ ಕೂಡಿತ್ತು, ಕಾಡಿತ್ತು. ಲಚ್ಚಾಣ ಊರು ಗ್ರಾಮದ ಪೂರ್ವ ಭಾಗಕ್ಕೆ ಒಂದು ಕಾಡಿದು, ಹಗಲು ಕೂಡ ಬರ್ಲಿಕ್ಕೆ ಇಲ್ಲಿ ಅನಿಸ್ತಿದ್ರು. ಅಂತ ಸ್ಥಳದಲ್ಲಿ ಗುಂಪ ಮಾಡ್ಕೊಂಡು 4-6 ವರ್ಷಗಳವರೆಗೆ, ಯಾಕಂದ್ರೆ ಶರಣರ ಮಹಿಮೆ ಅಷ್ಟು ಬೇಗ ಗೊತ್ತಾಗೋದಿಲ್ಲ ಜನರಿಗೆ. ಆ ದಿಶೆಯಲ್ಲಿ ಒಂದು 4-6 ವರ್ಷಗಳವರೆಗೆ ಅಲ್ಲೇ ಊರಲ್ಲಿ ಕಂತಿ ಭಿಕ್ಷೆ ಮಾಡೋದು, ಬಂದು ಭಕ್ತರಿಗೆ 2 ಮಾತು ಹೇಳೋದು, ಉದ್ಧಾರದ ಮಾತುಗಳನ್ನು ಹೇಳ್ತಾ ಸಿದ್ಧಲಿಂಗ ಮಹಾರಾಜರು ಇಲ್ಲಿ ಮಹಾತ್ಮರ ಅದಾರ ಅನ್ನುವಂತ ಸಂದೇಶ ಈ ಊರ ಜನರಿಗೆ ಮೊದಲು ಮನವರಿಕೆ ಆಗಿರ್ತದೆ. ಆ ಊರು ಜನರ ಭಕ್ತರಾಗ್ತಾರೆ, ಶಿಷ್ಯರಾಗ್ತಾರೆ. ಆಮೇಲೆ ನೆರೆ ಊರು ಗ್ರಾಮ, ಹೀಗೆ ದಿನಕ್ಕೆ ಮಹಾತ್ಮರ ಮಹಿಮೆ, ಈ ಕ್ಷೇತ್ರದ ಮಹಿಮೆ ಹರಡಿ ಇಂದು ಒಂದು ಮುಖ್ಯವಾದಂಥದ್ದು ಏನು ಅಂತ ಕೇಳಿದ್ರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೊರವ ಬೇಡಂದ ಅಂತ ಏನು ಹೇಳ್ತಾರಲ್ಲ, ಹಾಗೆ ಆ ಗುರುವಿನ ಆಶೀರ್ವಾದವನ್ನು ಪಡ್ಕೊಂಡು ಶ್ರೀಮಠವನ್ನು ಕಟ್ಟಿದಂತ ಸಿದ್ಧಲಿಂಗ ಮಹಾರಾಜರು 1925ರಲ್ಲಿ ಒಂದು ಐತಿಹಾಸಿಕವಾದಂಥ ಒಂದು ಘಟನೆ ಇಲ್ಲಿ ಜರುಗ್ತದೆ. ಏನು ಅಂತ ಕೇಳಿದ್ರೆ, ಆಗ್ಲೇ ಸಿದ್ಧಲಿಂಗ ಮಹಾರಾಜರು ನಾಡಿನಾದ್ಯಂತ ಹೆಸರುವಾಸಿಯಾಗಿದ್ರು. ಅವರ ಸತ್ತು ಪರೀಕ್ಷೆಗಳು ನಡೆದಿದ್ವು, ಪವಾಡಗಳೆಲ್ಲ ಆಗಿ ಹೋಗಿದ್ವು. ಅವರು ಜನಜನಿತರಾಗಿದ್ರು. ಸಾಮಾನ್ಯವಾಗಿ ಲಕ್ಷಣಕ್ಕೆ ಬಂದ್ರೆ ನಮ್ಮ ಕಷ್ಟಕ್ಕೆ ಎಲ್ಲ ಪರಿಹಾರ ಸಿಗ್ತದೆ ಅನ್ನುವಂಥ ಜನರ ಮನವರಿಕೆ ಆಗಿ ಹೋಗಿತ್ತು. ಅಂತ ಒಂದು ಸಮಯದಲ್ಲಿ ಸಿದ್ಧಲಿಂಗ ಮಹಾರಾಜರು ಒಂದು ಸಂಕಲ್ಪ ಮಾಡ್ತಾರೆ. ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಹೇಗೆ ಗುರು ಶಂಕರಲಿಂಗ ಬಂತನಾಳದ ಶಂಕರಲಿಂಗ ಮಹಾರಾಜರಿಂದ ದೀಕ್ಷೆಯನ್ನು ಪಡ್ಕೊಂಡಿದ್ದರು, ಆ ಕೆರೆ ನೀರನ್ನು ಕೆರೆಗೆ ಚೆಲ್ಲು ಅನ್ನುವಂಥ ಅರ್ಥದಲ್ಲಿ ಆ ಗುರುವಿನ ಅಪ್ಪಣೆಯಂತೆ ಮಠವನ್ನು ಕಟ್ಟಿದಂತ ಸಿದ್ಧಲಿಂಗ ಮಹಾರಾಜರು ಆ ಮಠವನ್ನು ಮತ್ತೆ ಗುರುವಿಗೆ ಕಾಣಿಕೆಗೆ, ಶಿಷ್ಯ ಕಾಣಿಕೆಯಾಗಿ ಗುರುವಿಗೆ ಅರ್ಪಿಸಬೇಕು ಅನ್ನುವಂಥ ಅರ್ಥದಲ್ಲಿ ಆಗಿನ ಕಾಲದಲ್ಲಿ ಈ ಬಂತನಾಳದ 4ನೇ ಪೀಠಾಧಿಕಾರಿಗಳಾದಂಥ, ಈ ನಾಡನ್ನ ಜ್ಞಾನದ ಜ್ಯೋತಿಯಿಂದ ಬೆಳಗಿದ ಶೈಕ್ಷಣಿಕ ಕ್ರಾಂತಿಯ ಹರಿಕಾರ ನೆನೆಸಿಕೊಂಡಂತ, ಅಭಿನವ ಬಸವಣ್ಣ ನೆನೆಸಿಕೊಂಡಂತ ಲಿಂಗೈಕ್ಯ ಸಂಗಮ ಬಸವ ಮಹಾಸ್ವಾಮೀಜಿಯವರು ಕೇವಲ 20 ವರ್ಷನವರು ಇರ್ತಾರೆ. ಆ 20 ವರ್ಷದ ಗುರುವಿನ ಜಾಗದಾಗ ಇರ್ತಕ್ಕಂಥ ಪೀಠಾಧಿಕಾರಿಗಳು 70 ವರ್ಷದ ಸಿದ್ಧಲಿಂಗ ಮಹಾರಾಜರು, ಶಿಷ್ಯನ ಸ್ಥಾನದಲ್ಲಿ ಇರ್ತಕ್ಕಂಥ ಸಿದ್ಧಲಿಂಗ ಮಹಾರಾಜರು. ಇಲ್ಲಿ ಗುರು ಶಿಷ್ಯರ ಸಂಬಂಧ ಹೆಂಗಿರ್ತದೆ, ಅಥವಾ ಸದ್ಗುರು ಸಿದ್ಧಲಿಂಗ ಮಹಾರಾಜರು ಗುರುವಿಗೆ ಎಷ್ಟೊಂದು ಗೌರವವನ್ನು ಕೊಟ್ಟರು ಅಂತ ಕೇಳಿದ್ರೆ, ಆ ಗುರುವಿನ ಭಕ್ತಿ ಇನ್ನಾದ್ರೆ ನಮ್ಗೆ ಗತಿ ಇಲ್ಲ ಅನ್ನುವಂಥದ್ದು ಈ ಜಗತ್ತಿಗೆ ತೋರಿಸ್ಕೊಂಡಂತ ಸಿದ್ಧಲಿಂಗ ಮಹಾರಾಜರು ಸಂಗಮ ಬಸವ ಮಹಾಸ್ವಾಮೀಜಿಯವರನ್ನ ಕರೆಸಿ ಅಲ್ಲೇನ್ ಮಾಡಿದ್ರು ಅಂತ ಕೇಳಿದ್ರೆ, ಗುರುವಿಗೆ ಮಠವನ್ನು ಒಪ್ಪಿಸ್ಬೇಕು ಅನ್ನುವಂಥ ಅರ್ಥದಲ್ಲಿ ಆ ಗುರು 20 ವರ್ಷದ ಸಂಗಮ ಬಸವ ಶಿವಗಳಿಗೆ ನೌಬಂಡಿ ಅಂದ್ರೆ 9 ಬಂಡಿಗಳನ್ನು ಕಟ್ಟಿ ಆ ರಥ ಮಾಡಿ ಆ ರಥದ ಮೇಲೆ ಕೂಡಿಸಿ, ಅವರು ಸ್ವತಃ 70 ವರ್ಷದ ವೃದ್ಧರಾಗಿದ್ರು ಕೂಡ ಭಕ್ತಿಯೆಲ್ಲ ಏನು ಕಡಿಮೆ ಇಲ್ಲ ಅನ್ನುವಂಥ ಅರ್ಥದಲ್ಲಿ ಮುಂದೆ ಅವರನ್ನು ಭಜನೆ ಮಾಡ್ಕೊತ ತರೋದು ಅಷ್ಟೇ ಅಲ್ಲ, ಭಕ್ತರೆಲ್ಲ ಭಜನೆ ಮಾಡ್ಕೊಟ್ಟು ಅವ್ರನ್ನ ಮೆರವಣಿಗೆ ಮಾಡ್ಕೊಂಡು ತರ್ತಿದ್ರು. ಆದ್ರೆ ಸಿದ್ಧಲಿಂಗ ಮಹಾರಾಜರು ಏನ್ ಮಾಡಿದ್ರು ಅನ್ನುವಂಥದ್ದು ಮುಖ್ಯವಾಗಿ ಗಮನಿಸಬೇಕಾದದ್ದು. ನಾವು ಗುರುವಿಗೆ ಎಂತಹ ಒಂದು ಭಕ್ತಿಯನ್ನು ತೋರಿಸ್ಬೇಕು ಅನ್ನುವಂಥದ್ದು ಆ ಸಿದ್ಧಲಿಂಗ ಮಹಾರಾಜರ ದೃಷ್ಟಾಂತ ಅಂತ ಕೇಳಿದ್ರೆ ನಮಗೆ ಮೈ ಜೂಮ್ ಮಾಡಬೇಕು ಹಾಗಿರ್ತದೆ. ಈಗಿನ ನಾವುಗಳೆಲ್ಲ ತಿಳ್ಕೊಬೇಕಾಗ್ತದೆ. ಅವ್ರ ದಿಂಡೋರ್ಕಿ ನಾವು ಹೆಂಗೆ ದೇವರಿಗೆ ನಮಸ್ಕಾರ ಹಾಕ್ತೇವಲ್ಲ, ಸಿದ್ಧಲಿಂಗ ಮಹಾರಾಜರು ಆ ರಥದ ಮುಂದೆ, ಸಂಗಮ ಬಸವ ಶಿವಯೋಗಿಗಳ ಗುರುವಿನ ರಥದ ಮುಂದೆ ದಿಂಡೋರ್ಕಿ ಉಳ್ಕೋತ ಈ ಮಠಕ್ಕೆ ಬರಮಾಡಿಕೊಂಡು ಆ ಶ್ರೀಮಠವನ್ನ ಲಕ್ಷಣದ ಶ್ರೀಮಠವನ್ನ ಬಂತನಾಳದ ಗುರುವಿನ ಪಾದಕ್ಕೆ ಅರ್ಪಿಸಿದ್ರು ಅನ್ನುವಂತ ಅದ್ಭುತವಾದಂತ ಒಂದು ಅಧ್ಯಾಯವನ್ನ ನಾವು ಗಮನಿಸ್ತೀವಿ. ಆದ್ರೆ ಇದಕ್ಕೂ ಮಿಗಿಲಾಗಿ ಭಕ್ತಿಯ ಈ ಸ್ಥಾನವನ್ನು ಭಕ್ತಿಯ ತಾಣವನ್ನಾಗಿ ಮಾಡಿದ ಸಿದ್ಧಲಿಂಗ ಮಹಾರಾಜರು, ಆಮೇಲೆ ಈ ನಾಡನ್ನ ಜ್ಞಾನದ ಜ್ಯೋತಿಯಿಂದ ಬೆಳಗಿದಂತ ಸಂಗಮ ಬಸವ ಶಿವಯೋಗಿಗಳ ಒಂದು ಸಂಗಮದಿಂದ ಇಲ್ಲೇನಾಗಿದೆ ಅಂತ ಕೇಳಿದ್ರೆ, ಸುಕ್ಷೇತ್ರ ಲಕ್ಷಣಕ್ಕೆ ಒಂದು ವಿಶೇಷವಾದ ಅರ್ಥ ಬಂದಿದೆ ಅನ್ನುವಂಥದ್ರಿಂದ 2 ಮಾತಿಲ್ಲ. ಯಾಕಂದ್ರೆ ಸಿದ್ಧಲಿಂಗ ಮಹಾರಾಜರಿಂದ ಭಕ್ತಿಯ ತಾಣ ಆಗಿದೆ. ಸದ್ಗುರು ಸಂಗಮ ಬಸವ ಶಿವಯೋಗಿಗಳಿಂದ ಇಲ್ಲಿ ಜ್ಞಾನ ಜ್ಯೋತಿಯಾಗಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದು, ಜ್ಞಾನದ ದೇಗುಲಗಳನ್ನು ತೆಗೆದು ಈ ಇರುವರು ಮೊದಲ ಈ ಭಾಗದ ಜನರನ್ನ ಭಕ್ತಿಯ ಹದಗೊಳಿಸುವಿಕೆ, ಅದರ ಜೊತೆಯಲ್ಲಿ ಆ ಹದೊಳಗೊಂಡಂತ ಮನಸ್ಸಿನಲ್ಲಿ ಆ ಜ್ಞಾನದ ಬೀಜವನ್ನು ಬಿತ್ತಿದಂತ ಮಹಾತ್ಮರು ಸಂಗಮ ಬಸವ ಶಿವಯೋಗಿಗಳು. ಈ ಇರುವ ಪೂಜ್ಯರ ಒಂದು ಸಮ್ಮಿಲನ ಈ ಭಾಗದ ಒಂದು ಸುಯೋಗ ಅಂತ ಹೇಳಬೇಕು. ಈ ದೃಷ್ಟಿಯಿಂದ ಸುಕ್ಷೇತ್ರ ಲಕ್ಷಣ ಇವತ್ತು ಅಂತಿಂತ ಸ್ಥಾನ ಅಲ್ಲ,
ಸಿದ್ಧಲಿಂಗ ಮಹಾರಾಜರು ಜೀವಂತ ಇರುವಾಗಲೇ ಪವಾಡಗಳನ್ನ ಮಾಡಿದ್ರು, ಭಕ್ತರನ್ನ ಉದ್ಧಾರ ಮಾಡಿದ್ರು ಅನ್ನುವಂಥದ್ದು ಅವರ ಲೀಲೆಗಳು ಹಲವಾರು. ಅದು ಶವಳದಲ್ಲಿ ಹೋಗಿ ಹುಲಿ ವೇಷ, ಯಾಕಂದ್ರೆ ಶವಳ ಜನ ಇವರು ಲೋಕ ಸಂಚಾರ ಮಾಡ್ಬೇಕು ಅಂತ ಹೇಳಿ ಶಂಕರಲಿಂಗ ಮಹಾರಾಜರ ಆಜ್ಞೆ ಆಗಿರ್ತದೆ. ಅವಾಗ ಶವಳಕ್ಕೆ ಹೋಗಿ ಆ ಭಕ್ತರ ಮನವೊಲಿಸ್ಬೇಕು ಅಂತ ಊರಲ್ಲಿ ಹೋಗಿ ಒಂದು ಗುಡಿ ಇರ್ತದೆ, ಆ ಗುಡಿಯಲ್ಲಿ ಅವ್ರು ವಾಸ ಮಾಡ್ತಿರ್ತಾರೆ. ಆ ಊರ್ ಜನ ಭಕ್ತಿ ಪ್ರಧಾನ ಇರುವುದಿಲ್ಲ. ಅವರು ಇವ್ರು ಯಾರೋ ಬಂದಾರೆ, ಏನೋ ಹಗಲು ಇಲ್ಲೇ ಇದ್ದು ರಾತ್ರಿ ನಮ್ಮ ಊರಿಗೆ ತುಡುಗು ಮಾಡಿಗಿಡಾರ ಅಂತ ಹೇಳಿ ಅವರನ್ನು ಓಡಿಸ್ಬೇಕು ಅಂತ ಬೆನ್ನ ಹತ್ತಾರೆ. ಕಲ್ಲು ತಗೊಂಡು ಹೋಗಲಾಗ ಸಿದ್ಧಲಿಂಗ ಮಹಾರಾಜರು ಓಡ್ತಾ ಓಡ್ತಾ ಆ ಗುಡಿಗೆ ಹೋಗಿ ಬಾಗ್ಲ ಹಾಕೋತಾರೆ. ಈ ಜನ ಎಲ್ಲ ಜೋರಾಗಿ ಆ ಬಾಗ್ಲ ಮುರಿತಾರೆ. ಬಾಗ್ಲ ಮುರಿದು ನೋಡಿದ್ರೆ ಅಲ್ಲಿ ಸಿದ್ಧಲಿಂಗ ಮಹಾರಾಜರು ಇರ್ದಲ್ಲ, ಸಾಕ್ಷಾತ್ ಹುಲಿ ವೇಷ ಧರಿಸಿ ಅವರು ಹುಲಿಯಾಗಿ ಗರ್ಜಿಸಿದಾಗ ಅವಾಗ ಆ ಜನ ಗಾಬರಿಗೊಂಡು ಇವರು ಮಹಾತ್ಮರದ್ರ ಅಂತ ಹೇಳಿ ಅವರ ತಪ್ಪನ್ನು ಒಪ್ಕೊಂಡು ಅವ್ರಿಗೆ ಪಾದಿಗೆ ಬಿದ್ದು ಅವ್ರು ಬೇಡ್ಕೋತಾರೆ, ಅಪ್ಪ ನಮ್ಗೆ ತಪ್ಪಾಯ್ತು, ನಮ್ಮ ಜನ ಏನೋ ತಪ್ಪಾಗಿ ಅರ್ಥೈಸ್ಕೊಂಡಿದೀವಿ, ನೀವು ಮಹಾತ್ಮರಿದ್ದೀರಿ, ನಮ್ಮನ್ನೆಲ್ಲ ಉದ್ಧಾರ ಮಾಡ್ಬೇಕು, ನಮ್ಮ ಈ ಸ್ಥಳದಲ್ಲೇ ಇರಬೇಕು, ನೆಲೆಸ್ಬೇಕು ಅಂತ ಹೇಳಿದಾಗ ಅವ ಸಿದ್ಧಲಿಂಗ ಮಹಾರಾಜರೇ ಹೇಳ್ತಾರೆ, ಬೇಡ, ಈಗ ನಾನು ಇಲ್ಲಿ ಇರೋದು ಬೇಡ, ಇಲ್ಲೊಬ್ರು ಮಹಾತ್ಮರು ಬಂದು ಮಠ ಕಟ್ತಾರ ಅಂತ ಹೇಳಿ. ಈಗ ನೀವು ಬಹುಶಃ ಗೊತ್ತದ ನಿಮ್ಗೆ, ಶ್ಯಾವಳ ಕ್ಷೇತ್ರ ಹೆಸರುವಾಸಿ ಆಗ್ಯದ. ಯಾರು ಅಂತ ಕೇಳಿದ್ರೆ ಸದ್ಗುರು ಶ್ರೀ 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 ವಿಠ್ಠಲಲಿಂಗ ಮಹಾರಾಜರು ಅಂತ ಹೇಳಿ. ಅಲ್ಲೇನೋ ಒಂದು ಸಾಹುಕಾರ ಮನೆತನದ ವ್ಯಕ್ತಿಗಳು, ಮೊದಲು ಅವ್ರು ಬಹಳ ಜಿಪುಣರಿದ್ರು ಅಂತ ಹೇಳಿ ಬರ್ತದೆ. ಅವಾಗ ಸಿದ್ಧಲಿಂಗ ಮಹಾರಾಜರು, ಯಲ್ಲಲಿಂಗ ಮಹಾರಾಜರು, ಸದ್ಗುರು ಯಲ್ಲಲಿಂಗ ಮಹಾರಾಜರ ಪ್ರಭಾವಕ್ಕೆ ಬಂದು ಅವರು ಜಿಪುಣರಾಗೋದ್ರ ಬದಲಿ ಉದ್ಧಾರ ಆಗ್ಯಾರ. ಉದ್ಧಾರ ಅಷ್ಟೇ ಆಗೋದು ಬೇಡ, ಅದಕ್ಕ ಆ ಒಂದು ಕೇವಲ ಒಂದು ಸಣ್ಣ ದಾನವನ್ನ ನೀಡದೇ ಇರ್ತಕ್ಕಂಥ ಆ ಸಾಹುಕಾರ ಅಂತ ಹೆಸರಿತ್ತು ಅವರಿಗೆ. ಆದ್ರೆ ಇವಾಗ ಏನ್ ಮಾಡ್ಯಾರ ಅಂತ ಕೇಳಿದ್ರೆ, ಅವರ 10 ಎಕರೆ ಜಮೀನನ್ನ ಈ ಆ ಮಠಕ್ಕೆ ದಾರ ಎರೆದಾರ ಅಂತ ಕೇಳಿದ್ರೆ ಅದು ಸದ್ಗುರು ಸಿದ್ಧಲಿಂಗ ಮಹಾರಾಜರ ಪ್ರಭಾವ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂತ ವಿಚಾರವನ್ನ ಹೇಳ್ತಾ, ಇನ್ನೊಂದು ಪ್ರಸಂಗ ಬರ್ತದೆ. ಮಠ ಕಟ್ಟುವಂತ ಸಮಯದಲ್ಲಿ ಸಿದ್ಧಲಿಂಗ ಮಹಾರಾಜರು ಹೆಂಗ ಪವಾಡಗಳನ್ನ ಮಾಡ್ತಿದ್ರು ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳು ಅಷ್ಟೇ. ಮಠ ಕಟ್ತಿರ್ತಾರೆ. ಆ ಮಠ ಕಟ್ಟಲಿಕ್ಕೆ ಕಲ್ಲುಗಳು, ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ಬೇಕಾಗಿರ್ತವೆ. ಆ ಬಂಡೆಕಲ್ಲುಗಳನ್ನ ನಾವು ರೈಲ್ವೆ ಹಳಿ ನಮ್ಮ ಊರ ಮೇಲೆ ಸ್ಟೇಷನ್ ಇರೋದ್ರಿಂದ, ರೈಲ್ವೆ ಇಲ್ಲಿ ನಮ್ಮ ಲಚಂಗ ಮೇಲೆ ಹೋಗಿರೋದ್ರಿಂದ ಅಲ್ಲಿ ಆ ರೈಲ್ವೆನಲ್ಲಿ ಆ ಬಂಡೆಗಳನ್ನು ತರಬೇಕು ಅಂತ ವಿಚಾರ ಮಾಡ್ತಾರೆ. ಅವಾಗ ಆ ಬಂಡೆಗಲ್ಲುಗಳನ್ನು ತರಲಿಕ್ಕೆ ಆ ರೈಲ್ವೆ ಇಲಾಖೆಯವರು ಒಪ್ಕೊಳಂಗಿಲ್ಲ. ಸಿದ್ಧಲಿಂಗ ಮಹಾರಾಜರು ಹಿಂಗಾದ್ರೆ ಇವರು ಬಹುಶಃ ಒಪ್ಪಿಗೆಯನ್ನು ಕೊಡ್ಲಿಕ್ಕಿಲ್ಲ ಅಂತ ಹೇಳಿ ಒಂದ್ಸಲ ಆ ರೈಲ್ವೆ ಹಳಿ ಮೇಲೆ ಹೋಗಿ ನೀರ್ಗಾಲ ಹಾಕೊಂಡು ಕುಂತು ಬಿಡ್ತಾರೆ. ಅವಾಗ ಸ್ಟೇಷನ್ ಇದೆ, ಊರ ಉತ್ತರ ದಿಕ್ಕಿಗೆ ಸ್ಟೇಷನ್ ಇದೆ. ಆ ಸ್ಟೇಷನ್ ಅಲ್ಲಿ ಟ್ರೈನ್ ನಿಂತು ಪ್ರಾರಂಭ ಆಗ್ಬೇಕು. ಅವ್ರು ಏನ್ ಮಾಡಿದ್ರು ಪ್ರಾರಂಭ ಆಗಕ್ಕೆ ತಯಾರಿಲ್ಲ. ಆ ಡ್ರೈವರ್ಗಳೆಲ್ಲ ಚೆಕಪ್ ಮಾಡ್ಕೋತಾರೆ. ಅದೆಲ್ಲ ತಪಾಸಣೆ ಮಾಡಿದಾಗ್ಲೂ ಕೂಡ ಯಾವ ತಾಂತ್ರಿಕ ದೋಷ ಅಲ್ಲಿ ಹೊಂಡಂಗಿಲ್ಲ. ಮುಂದೆ ಒಬ್ರು ಯಾರೋ ಹೇಳ್ತಾರೆ, ಇಲ್ಲಿ ಹೋಗ್ರಿ, ಒಬ್ರು ಹಟವಾದಿಗಳದಾರ, ಇಲ್ಲಿ ಒಬ್ರು ಮಹಾತ್ಮರದಾರ, ಪವಾಡ ಪುರುಷರದಾರ ಸಿದ್ಧಲಿಂಗ ಮಹಾರಾಜರು ಅಂತ ಹೇಳಿ, ನೀವೇನಾರ ಹೋಗಿ ಅವ್ರಿಗೊಂದ್ ಸ್ವಲ್ಪ ದರ್ಶನ ಮಾಡ್ಕೊಂಬರ್ರಿ, ಯಾಕೋ ಇಲ್ಲಿ ತಾಂತ್ರಿಕ ಮೀರಿ ಒಂದೇನೋ ಸಮಸ್ಯೆ ಕಾಣಿಸ್ತದ ಅಂತ ಹೇಳಿ ಒಬ್ಬರು ಹಿರಿಯರ ಸಲಹೆ ಕೊಟ್ಟಾಗ ಅವರು ಸ್ಟೇಷನ್ ಮಾಸ್ಟರ್ ಆಗ್ಲಿ ಅಥವಾ ಡ್ರೈವರ್ ಆಗ್ಲಿ ಹಿಂಗ್ ಬರೋ ಹೊಟ್ಟರಲ್ಲೇನೆ ಆ ಸ್ಟೇಷನ್ ಊರ್ ಹತ್ರನೇ, ಊರ್ ಮತ್ತು ಮಠದ ಮಧ್ಯದಲ್ಲಿ ಇರ್ತಕ್ಕಂಥ ಆ ಸ್ಥಳದಲ್ಲಿ ಸಿದ್ಧಲಿಂಗ ಮಹಾರಾಜರು ಹಳಿ ಮೇಲೆ ಕೂತ್ಕೊಂಡಿರ್ತಾರೆ. ಅವಾಗ ಆ ಸ್ಟೇಷನ್ ಮಾಸ್ಟರ್ ಆಗ್ಲಿ, ರೈಲ್ವೆ ಡ್ರೈವರ್ ಮತ್ತು ಸಿಬ್ಬಂದಿಯವರು ಬಂದು, ಆ ತಾಂತ್ರಿಕ ತಜ್ಞರೆಲ್ಲ ಬಂದು ಅವ್ರಿಗೆ ಬೇಡ್ಕೊಂಡು, ಇಲ್ರಪ್ಪ, ಏನಾದ್ರು ನಮ್ ತಪ್ಪಾಗಿದ್ದರೆ ಕ್ಷಮಾ ಮಾಡ್ರಿ, ತಾವ್ ಏನ್ ಹೇಳ್ತೀರಿ ಹಂಗೆ ಕೇಳ್ತೀವಿ, ಅದಕ್ಕೆ ನಮ್ಮ ಟ್ರೈನ್, ನಮ್ಮ ರೈಲ್ವೆ ಮುಂದಕ್ಕೆ ಸಾಗುವಂಗ ಮಾಡ್ರಿ, ಆಶೀರ್ವಾದ ಅಂತಂದಾಗ ಅವ್ರು ಈರ್ಗಾಲ್ ಬಿಟ್ಟು, ಇಲ್ಲ, ಒಂದು ಮಾತು ಏನು ಅಂತ ಕೇಳಿದ್ರೆ 1-2 ಮಾತು ಕೇಳ್ತಾರೆ ಸಿದ್ಧಲಿಂಗ ಮಹಾರಾಜರು. ಅವಾಗ ಏನಿಲ್ಲ, ನಾವೇನೋ ಪುಣ್ಯಕ್ಷೇತ್ರ ಕಟ್ಲಿಕ್ಕೆ ಆ ಕಲ್ಲು ಬೇಕಾಗ್ಯಾವ, ಆ ಕಲ್ಲನ್ನ ತಂದು ಕೊಡೋದಕ್ಕೆ ಒಪ್ಕೋಬೇಕು, ನೀವು ಸಾಗಿಸ್ಲಿಕ್ಕೆ ಅದ್ರ ಖರ್ಚ ವೆಚ್ಚ ನಾವೆಲ್ಲ ಕೊಡ್ತೀವಿ, ಸಾಗಿಸ್ಲಿಕ್ಕೆ ಒಪ್ಕೋಬೇಕು. ಎರಡನೇದಾಗಿ ಇನ್ನೊಂದು ಏನು ಅಂತ ಕೇಳಿದ್ರೆ, ಇಲ್ಲಿ ಸೋಲಾಪುರ ವಿಜಯಪುರ ರೈಲ್ವೆ ನಲ್ಲಿ ಯಾವ ಸಾಧು ಸಂತರು ಕಾವಿಧಾರಿಗಳಿಗೆ ಟಿಕೆಟ್ ಕೇಳಬಾರ್ದು ಅಂತ ಹೇಳಿ. ಯಾಕಂದ್ರೆ ಇಲ್ಲೆಲ್ಲ ಇದು ಸಾಧು ಮಠ ಆಗಿರೋದ್ರಿಂದ ಸದ್ಗುರು ಸಿದ್ಧಲಿಂಗ ಮಹಾರಾಜರು ಆ ಸಾಧು ಬಳಗೆಲ್ಲ ಇಲ್ಲಿ ಬರಬೇಕು, ನಮ್ಮ ಮಠಕ್ಕೆ ಬರಬೇಕು ಅನ್ನುವಂತ ಅರ್ಥದಲ್ಲಿ ಅವರಿಗೆ ಟಿಕೆಟ್ ಕೇಳಬಾರ್ದು ಅಂತ 2 ಬೇಡಿಕೆಗಳನ್ನ ಇಟ್ಟಾಗ, ಆ 2 ಬೇಡಿಕೆಯನ್ನು ಅವರು ಒಪ್ಕೊಂಡು ನಮಸ್ಕಾರ ಮಾಡಿದಾಗ ಆ ಟ್ರೈನ್ ಮುಂದೆ ತನ್ನಿಂತಾನೆ ಚಲಿಸ್ತು ಅನ್ನುವಂಥದ್ದು ಒಂದು ಅದ್ಭುತವಾದಂತ ಒಂದು ಪವಾಡ. ಸಿದ್ಧಲಿಂಗ ಮಹಾರಾಜರು ಕೇವಲ ಇದ್ದಾಗ ಅಷ್ಟೇ ಪವಾಡ ಮಾಡೋದಲ್ಲ, ಅವರು 1848ರಲ್ಲಿ ಜನಿಸಿದ ಸಿದ್ಧಲಿಂಗ ಮಹಾರಾಜರು ಮುಂದೆ 1927ರಲ್ಲಿ ಲಿಂಗೈಕ್ಯ ಆಗ್ತಾರೆ. ಅವರು ಲಿಂಗೈಕ್ಯ ಆಗುವಂತ ಕೇವಲ 2 ವರ್ಷ ಮುಂಚಿತವಾಗಿ ಆ ಗುರುವಿನ ಮಠವನ್ನು ಗುರುವಿಗೆ ಸಂಗಮಬಸವೇಶ್ವರ ಸಾನ್ನಿಧ್ಯದಲ್ಲಿ ಆ ಮಠವನ್ನು ಒಪ್ಪಿಸಿರ್ತಾರೆ. ಮುಂದೆ 27ರಲ್ಲಿ ಲಿಂಗದಾಗ ಆಗ್ತಾರೆ. ಅವ್ರ ಲಿಂಗದಾಗ ಆಗ್ಬಿಟ್ಟು ಸ್ವತಃ ಗುರು ಸಂಗಮಬಸವೇಶ್ವರಗಳು ಅವಾಗ ಆಲಿಮಟ್ಟಿಯಲ್ಲಿ ಇರ್ತಾರೆ. ಇಲ್ಲಿ ಬಂದು ಅವರ ಆ ಒಂದು ಕೊನೆಯ ವಿಧಿವಿಧಾನಗಳನ್ನು ವಿದ್ಯುಕ್ತವಾಗಿ
ನೆರವೇರಿಸಿ ಅಲ್ಲಿ ಒಂದು ಉದ್ಗಾರ ತೆಗಿತಾರೆ. ಏನ್ ತೆಗಿತಾರೆ ಸಂಗಮ ಶಿವಗಳು ಅಂತ ಕೇಳಿದ್ರೆ ಏನಪ್ಪಾ ಸಾಧು, ಈ ಮಠ ಮತ್ತು ಅಪಾರವಾದಂತ ಬಳಗ ನನ್ನ ಉಡದಾಗ ಹಾಕಿ ಹೋದಿ ಅನ್ನುವಂಥದ್ದನ್ನ ಅವಾಗ ಸಂಗಮ ಶಿವಗಳು ವಿಚಾರ ಮಾಡಿ ಚಿಂತನೆ ಮಾಡಿ ಆ ಚಿಂತನೆಯನ್ನ ಕಾರ್ಯಗತಗೊಳಿಸ್ಲಿಕ್ಕ ಅವ್ರು ಎಂತ ಒಂದು ಪರಿಶ್ರಮವನ್ನ ಸಂಗಮ ಶಿಷ್ಯಗಳು ಪಟ್ಟರು ಅಂತ ಕೇಳಿದ್ರೆ, ಸಿದ್ಧಲಿಂಗ ಮಹಾರಾಜರು ಬದುಕಿರುವಂತ ಕಾಲದಲ್ಲಿ ಮಠದ ಮುಂದೆ ನಿಂತು ಭಕ್ತರಿಗೆ ಹಿಂಗ ಹೇಳ್ತಾರೆ, ಅಬ್ಬಬ್ಬಬ್ಬ ಏನಪ್ಪಾ ಇದು, ಇಲ್ಲಿಂದ ಹಣಿಗೆ ಉಬ್ಬಗೆ ಹಚ್ಚಿ ಏನಿದು, ಇಲ್ಲಿಂದ ಲಕ್ಷಣದಿಂದ ಪಡ್ನೂರ್ವರೆಗೆ ಹೊಳೆಯವರೆಗೆ, ಹೊಳೆ ಅಂದ್ರೆ ಪಡ್ನೂರ್ ಅಂದ್ರೆ ಮುಂದೆ ಹೊಳೆ ಬರ್ತದೆ ಕೇವಲ ಒಂದು 5-6 ಕಿಲೋಮೀಟರ್ ಅಂತರದಲ್ಲಿ ಭೀಮಾ ನದಿ. ಅಲ್ಲಿಗೆ ಆ ನದಿ ಕಡೆ ನೋಡಿ ಹುಬ್ಬಿಗೆ ಹತ್ಕೋತಾರೆ. ಏನ್ ಹೇಳ್ತಾರೆ ಸಿದ್ಧಲಿಂಗ ಮಹಾರಾಜರು ಅವಾಗ ಹೇಳಿದ್ರು ಅಂತ ಬದುಕಿರುವಂತಹ ಸಮಯದಲ್ಲಿ ಅಂತ ಕೇಳಿದ್ರೆ, ಅಬ್ಬಬ್ಬಬ್ಬ ಇಲ್ಲಿಂದ ಹೊಳೆಯವರೆಗೆ ಎಷ್ಟು ಜನ ಅಂತ. ಅದು ಎದ್ರ ಭವಿಷ್ಯ ಆಗಿತ್ತು ಅಂತ ಕೇಳಿದ್ರೆ, ಸಂಗಮ ಶಿಷ್ಯಗಳು ಈ ಮಠದ ಉಸ್ತುವಾರಿಯನ್ನ ವಹಿಸಿಕೊಂಡಂತ ಸಂಗಮ ಶಿಷ್ಯಗಳು 1969ರಲ್ಲಿ ಲಕ್ಷದ ಮೇಲೆ 96,000 ಅಂದ್ರೆ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಕಲ್ಯಾಣದಲ್ಲಿ ಲಕ್ಷದ ಮೇಲೆ 96,000